ಮಳೆ 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 ಎಲ್ಲ ಜಿಲ್ಲೆಗಳಿಗೂ ಮಳೆ. ಸ್ನೇಹಿತರೆ, ಯಾವ ಜಿಲ್ಲೆಗಳಿಗೆ ಹಾಗಾದರೆ ಮಳೆ, ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಯಾವ ರೀತಿಯಲ್ಲಿ ಮಳೆ ಬರುತ್ತೆ, ಎಷ್ಟು ಮಳೆ ಬರುತ್ತೆ ಎಲ್ಲದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಒಟ್ಟಿನಲ್ಲಿ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಮತ್ತು ಮಳೆ ಬರುತ್ತೆ ಸ್ನೇಹಿತರೆ. ಒಟ್ಟಿನಲ್ಲಿ ಯಾವ ಜಿಲ್ಲೆಗಳಿಗೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತೊಂದು ವಿಡಿಯೋವನ್ನು. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಮಳೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಮಳೆ ಕೆಲವು ಬಾರಿ ಬಂದಾಗ ತುಂಬ ಖುಷಿಯಾಗುತ್ತೆ, ಕೆಲವು ಬಾರಿ ಬಂದಾಗ ತುಂಬ ಬೇಜಾರಾಗುತ್ತೆ, ತುಂಬ ಬಾರಿ ಹೆದರಿಕೆ ಆಗುತ್ತೆ. ಯಾಕಂತಂದರೆ ಕೆಲವು ಬಾರಿ ಗಾಳಿ ಮಳೆ ಸಹಿತ ಬರುತ್ತೆ, ಅಂದರೆ ಮಳೆ ಸಹಿತಲ್ಲಿ ಮಳೆ ಒಟ್ಟಿಗೆ ಗಾಳಿ ಕೂಡ ಬರುತ್ತೆ. ಹಾಗಾಗಿ ಆ ಒಂದು ಪ್ರಾಬ್ಲಮ್ನಿಂದ ಕೆಲವು ಬಾರಿ ಭಾರಿ ಭಯ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಯಾವ ಜಿಲ್ಲೆಗಳಿಗೆ ಗಾಳಿ ಮತ್ತು ಮಳೆ ಎರಡೂ ಬರುತ್ತೆ ಮತ್ತು ಯಾವ ಜಿಲ್ಲೆಗಳಿಗೆ ಮಳೆ ಮಾತ್ರ ಬರುತ್ತೆ ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಒಂದೊಂದು ವಿಡಿಯೋನ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ತುಂಬ ಜನ ಕಮೆಂಟ್ ಮಾಡಿದ್ರಿ, ಗಾಳಿ ಮಳೆ ಎಲ್ಲ ಬರುತ್ತಾ, ಮತ್ತು ಗಾಳಿ ಮಳೆ ಎಲ್ಲ ಯಾವಾಗ ಇಲ್ಲಿ ಬರುತ್ತಂತ ಯಾರು ಕೂಡ ಕೇಳಲ್ಲ. ಯಾಕಂತಂದರೆ ಬರಬಾರ್ದು ಅಂತ ಹೇಳ್ತಾರೆ ಯಾವತ್ತು ಕೂಡ. ನಾನು ಹಾಗೆ, ಯಾಕಂತಂದರೆ ಗಾಳಿ ಮಳೆ ಬರಬಾರ್ದು. ಆದರೆ ಇಲ್ಲಿ ಯಾವ ಜಿಲ್ಲೆಗಳಿಗೆ ಮಳೆ ಜಾಸ್ತಿ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಮಳೆನೇ ಬರಲ್ಲ, ಯಾವ ಜಿಲ್ಲೆಗಳಿಗೆ ಏನು ಕತೆ ಆಗ್ತಾಯಿದೆ, ಇಲ್ಲಿ ಮಳೆ ಬರುವುದಿಲ್ವೋ ಏನು ಕತೆ ಅನ್ನುವಂಥ ನಾನು ಹೇಳ್ತೀನಿ ಬನ್ನಿ ಸ್ನೇಹಿತರೆ. ಒಟ್ಟಿನಲ್ಲಿ ಇಲ್ಲಿ ಇಷ್ಟು ಜಿಲ್ಲೆಗಳಿಗೆ ಮಳೆ ಬರುತ್ತೆ. ಯಾವ ಜಿಲ್ಲೆಗಳಿಗೆ ಅಂತಂದರೆ ಇಲ್ಲಿ ಒಂದು ವಿಚಾರವನ್ನು ಹೇಳ್ತೀನಿ ಕೇಳಿ. ಫಸ್ಟ್ ಬಂದುಬಿಟ್ಟು ಆ ಜಿಲ್ಲೆಗಳಿಗೆ ಮಳೆ ಬರುತ್ತೆ, ಈ ಜಿಲ್ಲೆಗಳಿಗೆ ಮಳೆ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಒಂದು ವಿಚಾರ ಇದೆ, ಏನಂತಂದರೆ ಇಲ್ಲಿ ಈ ಬಾರಿ ಮಳೆ ಸ್ವಲ್ಪ ಕಮ್ಮಿ ಆಗಿದೆ, ಎಲ್ರಿಗೂ ಗೊತ್ತಿದೆ ಈ ವಿಚಾರ. ಯಾಕೆ ಕಮ್ಮಿ ಆಗಿದೆ ಅಂತಂದರೆ ನಾವು ಮಾಡ್ತಾ ಇರುವಂಥ ಒಂದು ತಪ್ಪಿನಿಂದ. ಮತ್ತು ಇನ್ನೊಂದು ವಿಚಾರ, ಒಂದಿಷ್ಟು ಜಿಲ್ಲೆಗಳಿಗೆ ಮಳೆ ತುಂಬ ಕಮ್ಮಿ ಆಗಿದೆ. ಯಾಕೆ ಕಮ್ಮಿ ಆಗಿದೆಯಪ್ಪ ಅಂತಂದರೆ ನಾವು ಮಾಡ್ತಾ ಇರುವಂಥ ಒಂದಿಷ್ಟು ಪ್ರಾಬ್ಲಮ್. ಏನು ಪ್ರಾಬ್ಲಮ್ಮು ಅನ್ನುವಂಥದ್ರ ಬಗ್ಗೆ ನಾನು ಹೇಳ್ತೀನಿ ಕೇಳಿ. ಫಸ್ಟ್ ಬಂದುಬಿಟ್ಟು ನಾವು ಮಾಡ್ತಾ ಇರುವಂಥ ಪ್ರಾಬ್ಲಮ್ ಆದರೂ ಏನು ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಫಸ್ಟ್ ನಾವು ಮಾಡ್ತಾ ಇರುವಂಥ ಪ್ರಾಬ್ಲಮ್ ಏನು? ನಾವು ಮಾಡ್ತಾ ಇರುವಂಥ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಮೊದಲನೇದಾಗಿ ಮರ ಗಿಡಗಳನ್ನು ಕಡಿತಾ ಇರುವಂಥದ್ದು. ಕರೆಕ್ಟ್. ಈ ಒಂದು ಪ್ರಾಬ್ಲಮ್ಮಿಂದಾಗಿ ನಮಗೆ ಗಾಳಿ ಮಳೆ ಅನ್ನುವಂಥದ್ದು ಜಾಸ್ತಿ ಆಗ್ತಾಯಿದೆ. ಕೆಲವು ಬಾರಿ ಪ್ರವಾಹ ಆಗುತ್ತೆ, ಕೆಲವು ಬಾರಿ ಮಳೆನೇ ಬರೋದಿಲ್ಲ. ಈ ರೀತಿ ಪ್ರಕೃತಿ ವಿಕೋಪಗಳಾಗ್ತಾಯಿದೆ. ಹಾಗಾಗಿ ಏನಪ್ಪ ಅಂತಂದರೆ ಈಗ ಇದನ್ನು ಹೇಗೆ ತಡೆಗಟ್ಟುವಂಥದ್ದು, ಇದನ್ನು ಹೇಗೆ ಸರಿ ಮಾಡುವಂಥದ್ದು ಅನ್ನುವಂಥದ್ದು ನಾವು ಚೆಕ್ ಮಾಡಬೇಕಾಗ್ತದೆ. ನಾನು ಎಲ್ರಿಗೂ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಇಲ್ಲಿ ಯಾವ ಜಿಲ್ಲೆಗಳಿಗೆ ಬರುತ್ತಂತ ನಾನು ಹೇಳ್ತೀನಿ ಕೇಳಿ. ಫಸ್ಟ್ ಬಂದುಬಿಟ್ಟು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಅದಾದಮೇಲೆ ನಿಮಗೆ ಇಲ್ಲಿ ಚಿಕ್ಕಮಗಳೂರು, ಮಂಡ್ಯ, ಮೈಸೂರು, ಕೋಲಾರ, ಕೊಪ್ಪಳ, ಬಳ್ಳಾರಿ, ಬೀದರ್, ಅದಾದಮೇಲೆ ಹಾಸನ, ಹಾವೇರಿ. ಅಂದರೆ ನಿಮಗೆ ಇಷ್ಟೇ ಜಿಲ್ಲೆಗಳಿಗೆ ಬರುತ್ತೆ, ಇಷ್ಟೇ ಜಿಲ್ಲೆಗಳಿಗೆ ಮಳೆ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅಂದರೆ ಕಂಪ್ಲೀಟಾಗಿ ಕರೆಕ್ಟಾಗಿ ಹೇಳಬೇಕಂತಂದರೆ ಇಷ್ಟು ಜಿಲ್ಲೆಗಳಿಗೆ ಆರಾಮ್ಸೆ ಮಳೆ ಬರುತ್ತಂತಲೇ ಹೇಳ್ಬೋದು ಸ್ನೇಹಿತರೆ. ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡುವಂಥದ್ದು ನಾನು ಏನಂತಂದರೆ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಮ್ಗೆ ಮಳೆ ಬರಲ್ಲ, ಮಳೆ ಬರೋದಿಲ್ವೋ ಏನು ಕತೆ ಅನ್ನುವಂಥ ತುಂಬ ಜನ ಹೇಳ್ತಾರೆ. ನಾನು ಹೇಳುವಂಥದ್ದು ಆ ರೀತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲ ಜಿಲ್ಲೆಗಳಿಗೆ ಮಳೆ ಬರುತ್ತೆ, ಎಲ್ಲದೂ ಬರುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆದರೆ ನಾನು ಹೇಳುವಂಥದ್ದು, ನೀವು ಸ್ವಲ್ಪ ಈಗ ಗಾಳಿ ಮಳೆ ಇದ್ದಾಗೆಲ್ಲ ಸ್ವಲ್ಪ ಒಟ್ಟು ಇದು ಮಾಡಬಾರ್ದು. ಏನಂತಂದರೆ ಸುಮ್ಮನೆ ನಾವು ರಿಸ್ಕ್ ತಗೊಳ್ಬೋದು ಯಾವತ್ತೂ ಕೂಡ. ಹಾಗಾಗಿ ನಾನು ಹೇಳುವಂಥದ್ದು, ಮಳೆ ಎಲ್ಲ ಇದ್ದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಅಂದರೆ ಒಟ್ಟು ಏನು ಆಗಬೇಡಲ್ಲ, ಏನು ದೊಡ್ಡ ವಿಚಾರ ಆಗಲ್ಲ ಅಂತ ಹೋಗಬಾರ್ದು ಹೊರಗಡೆ. ಕೆಲವು ಬಾರಿ ಮಳೆಯಿಂದನೂ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಯಾರೂ ಕೂಡ ಗಡಿಬಿಡಿ ಮಾಡಬಾರ್ದು. ಯಾವತ್ತೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಮಳೆಯಿಂದ ತುಂಬ ಬಾರಿ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಎಲ್ಲ ಬಾರಿ ಮಳೆ ನೀರು ಜಾಸ್ತಿ ಆಗುತ್ತೆ ಕೆಲವು ಬಾರಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಜಾಸ್ತಿ ಹೊರಗಡೆ ಹೋಗಬಾರ್ದು, ಜಾಸ್ತಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅನ್ನುವಂಥದ್ದು ನನ್ನೊಂದು ಒಪಿನಿಯನ್. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಕಮೆಂಟ್ ಮಾಡಿ ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಹೇಳುವಂಥದ್ದಿಷ್ಟು, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಮ್ಗೆ ಅದಾಗಲ್ಲ ಇದಾಗಲ್ಲ ಅನ್ನುವಂಥದ್ದು ನಾನು ಹೇಳುವಂಥದ್ದಿಷ್ಟೇ. ಎಲ್ಲ ಜಿಲ್ಲೆಗಳಿಗೂ ಮಳೆ ಬರುತ್ತೆ. ಆ್ಯಂಡ್ ಎಲ್ರಿಗೂ ಆರಾಮ್ಸೆ ಐ ಥಿಂಕ್ 1 ತಿಂಗಳು ಲೇಟ್ ಆಗಬಹುದು, ಕೆಲವು ಬಾರಿ ಕೆಲವು ಜಿಲ್ಲೆಗಳಿಗೆ ಲೇಟ್ ಆಗ್ಬೋದು. ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂಥ ಗತಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ. ಯಾಕಂತಂದರೆ ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ತುಂಬ ಇಂಪಾರ್ಟೆಂಟ್. ಆಗಿ ಕಮೆಂಟ್ ಮಾಡಿ. ಯಾಕಂತಂದ್ರೆ ನೀವು ಕಮೆಂಟ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಯಾವ ಜಿಲ್ಲೆಗೆ ಹೋಗಿದೆ, ಯಾವ ಜಿಲ್ಲೆಗೆ ಬಂದಿದೆ, ಏನು ಕತೆ ಪ್ರತಿಯೊಂದು ಕೂಡ ಎಕ್ಸ್ಪ್ಲೈನ್ ಮಾಡಬಹುದು. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.